ನಮಸ್ಕಾರ ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ಯಾವ್ದಾದ್ರು ತಪ್ಪುಗಳನ್ನ ಮಾಡ್ಬಿಟ್ರೆ ಪೊಲೀಸರು ಡಾನಗಳ ತರ ಆಗ್ಬಿಡ್ತದೆ. ಆದ್ರೆ ಅದೇ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಸುಲಿಗೆ ಮಾಡ್ಬೋದು, ಪೊಲೀಸರು ಲೂಟಿ ಮಾಡ್ಬೋದು, ಪೊಲೀಸರು ಡ್ರಗ್ ಮಾರ್ಬೋದು, ಪೊಲೀಸರು ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಮೂಗು ತೋರಿಸಿ ಸುಳ್ಳು ಕೇಸ್ ಹಾಕಿ ಲೂಟಿ ಮಾಡ್ಬೋದು, ಯಾರು ಕೇಳಲ್ಲ. ಪೊಲೀಸನು ಕಳ್ಳನತ್ರ ರಿಕವರಿ ಮಾಡ್ರ ಚಿನ್ನದಲ್ಲಿ ಎಂಡ್ರಿಗೆ ಒಡವೆ ಮಾಡಿಸ್ಕೊಡ್ಬೋದು, ತಪ್ಪಲ್ಲ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ ಒಂದು ವಾರದಲ್ಲಿ ಬೆಂಗಳೂರಿನ 130 ಪೊಲೀಸ್ ಸ್ಟೇಷನ್, ಕರ್ನಾಟಕದ 1000 ಪೊಲೀಸ್ ಸ್ಟೇಷನ್ ಅಲ್ಲಿ ಬೆಂಗಳೂರಿನ 3 ಪೊಲೀಸ್ ಸ್ಟೇಷನ್ ಬೀದಿಗೆ ಬಂದವೆ. ನಾನೇನೋ ಧರ್ಮಸ್ಥಳ ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಹೋಮ್ ಮಿನಿಸ್ಟರ್ ಅಸೆಂಬ್ಲಿನಲ್ಲಿ ಹೇಳ್ತಾರೆ, ಅವನ ಬಗ್ಗೆ ಗೊತ್ತಿದೆ ಬಿಡಿ, ಅವನ ಯೋಗ್ಯತೆ ಇಲ್ಲ ಅಂತ. ಗುರು ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಈಗ ನಿಮ್ ಪೊಲೀಸವರು 3 ಸ್ಟೇಷನ್ ಅವ್ರು ಬೀದಿಗೆ ಬಂದವ್ರೆ ಗುರು, ಹೆಂಗೆ ಇದ್ರ ಬಗ್ಗೆ ತಾವು ವಿವರಣೆ ಕೊಡ್ತೀರಾ? ನನ್ನ ಬಗ್ಗೆ ಏನೋ ನೀವು ಅಸೆಂಬ್ಲಿನಲ್ಲಿ ಅವನ ಬಗ್ಗೆ ಗೊತ್ತು ಅಂತದ್ದು, ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿದ್ಯಾ ಹೋಮ್ ಮಿನಿಸ್ಟರ್ ಅವರೇ? ಒಂದು ಪೊಲೀಸ್ ಸ್ಟೇಷನ್ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ 1 kg ಚಿನ್ನ ಅಂದ್ರೆ 1 ಕೋಟಿ ರೂಪಾಯಿ, 1.25 ಕೋಟಿ ರೂಪಾಯಿ ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಕದ್ದಿರೋ ಚಿನ್ನನ ಕಳ್ಳನತ್ರ ರಿಕವರಿ ಮಾಡಿರೋ ಚಿನ್ನನ ಮಾಡಿಸ್ಕೊಡ್ತಾನೆ. ನಿಮ್ಮ ಕರ್ನಾಟಕದ ಡಿಜಿಪಿ, ಐಜಿಪಿ, ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಇಬ್ರು ಕೂಡ ಅವನನ್ನು ಏನೂ ಮಾಡಲ್ಲ, ಒಂದು FIR ಆಗಲ್ಲ. 1 ಕೋಟಿ ರೂಪಾಯಿ, 1 ಕೋಟಿ 14 ಲಕ್ಷ ರೂಪಾಯಿ ಕದ್ದಿರೋ ಚಿನ್ನನ ರಿಕವರಿ ಮಾಡಿ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟಂತ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ನ ಏನೂ ಮಾಡಲ್ಲ. ಇರೋ ಲೆಕ್ಕ ಒಮಿಷನ್, ಕಮಿಷನ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಚೀಟಿಂಗ್, ಡಿರಿಲಿಕ್ಷನ್ ಆಫ್ ಡ್ಯೂಟಿ, ಕಳ್ಳತನ, ಇಷ್ಟೂ ಕೇಸ್ ಹಾಕಿ ಅವನ್ ಸೂರ್ಯನಗರ ಇನ್ಸ್ಪೆಕ್ಟರ್ನ ಜೈಲು ಕಳಿಸಬೇಕಾಗಿತ್ತು. ಕರ್ನಾಟಕದಲ್ಲಿ ಸರ್ಕಾರ ಬದುಕಿದೆಯಾ? ಸಿದ್ದರಾಮಯ್ಯ ಸರ್ಕಾರ ಬದುಕಿದೆಯಾ? ಹೋಮ್ ಮಿನಿಸ್ಟರ್ ನಿಜವಾಗ್ಲೂ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾವ್ರ? ಹೋಮ್ ಮಿನಿಸ್ಟರ್ಗೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇರುವಂತ ಕಳ್ಳತನಗಳು ಗೊತ್ತಾಗಲ್ವಾ? ಇಷ್ಟೆಲ್ಲ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ತನ್ನ ಹೆಂಡತಿಗೆ ಕದ್ದಿರುವ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಟ್ಟಿದ್ದಾನೆ ಅಂತಂದ್ರೆ ಅವನನ್ನ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಂಡು ಕಾಟಾಚಾರಕ್ಕೆ ಸಸ್ಪೆಂಡ್, ಅದು ಕೇಳಿದ್ರೆ ಇಲ್ಲ ಅಂತಂದ್ರೆ, ಇಲ್ಲ ಮಗ ಇನ್ನೊಂದ್ ಸ್ವಲ್ಪ ಲೂಟಿ ಮಾಡ್ಕೊಂಬ ನಮಗೂ ಭಾಗ ಕೊಡೋ ಅನ್ನೋ ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದೆಯಲ್ಲ, ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆಯಲ್ಲ. ಒಂದು ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ 1 ಕೋಟಿ ರೂಪಾಯಿ ಒಡವೆನ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟಾನೆ. ಎರಡನೇದು, ಕಮಿಂಗ್ ಟು ಸೆಕೆಂಡ್, ಇದು ಇನ್ನ ತುಂಬಾ ಗಾಂಭೀರ್ಯ. ಯಾರು ಗೊತ್ತಾ? ಚಾಮರಾಜಪೇಟೆ ಇನ್ಸ್ಪೆಕ್ಟರ್, ಏನೋ ಅವನ ಹೆಸರು ಮಂಜಾ ಅಂಡ್ 11 ಗ್ಯಾಂಗ್. ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜನ್ ಜೊತೆನಲ್ಲಿ 11 ಜೆ ನಗರ ಅಂತೆ. ಇಬ್ರು ಪೊಲೀಸ್ ಸ್ಟೇಷನ್ ಸೇರ್ಕೊಂಡು ಚಾಮರಾಜಪೇಟೆ ಯಾರ್ದಪ್ಪ ಕಾನ್ಸ್ಟಿಟ್ಯೂನ್ಸಿ? ಜಮೀರ್ ಅಹಮದ್, ಹೌಸಿಂಗ್ ಮಿನಿಸ್ಟರ್. ನೋಡ್ರಿ ಜಮೀರ್ ಅಹಮದ್, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಡ್ರಗ್ಸ್ ಗಳು ಮಾರ್ತಾವನಂತೆ. 11 ಜನ ಜೆ ನಗರ ಇಬ್ರು ಸೇರ್ಕೊಂಡು ದುಡ್ಡುಗಳು ಹಂಚ್ಕೊಂತವ್ರಂತೆ. ಜಮೀರ್ ಅಹಮದ್ ಖಾನ್ ಯಾಕ್ರಿ ಇದ್ರ ಬಗ್ಗೆ ಕ್ರಮ ಆಗಿಲ್ಲ? ನಿಮ್ಗೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ಬಿಡಿ. ನಿಮ್ದೇನಿದ್ರು ನಿಮ್ದೇ ಆದಂತ ಶೋಕ್ಕೆ 5 ಲಕ್ಷ ಕೊಡೋದು, ಫೋಟೋ ಹಾಕೋದು, ಸೋಷಿಯಲ್ ಮೀಡಿಯಾದಲ್ಲಿ ಕಿಂಗ್ ಅಂತ ತೋರಿಸ್ಕೊಳೋದು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಈಗ ಪೊಲೀಸ್ ಅವರು ಡ್ರಗ್ಗಳು ಮಾಡ್ತಾವ್ರೆ. ಜಮೀರ್ ಅಹಮದ್ ಖಾನ್ ಡಸಂಟ್ ಕೇರ್, ಬೇಕಾಗಿಲ್ಲ ಅವ್ರಿಗೆ. ಯಾಕೆ ಬೇಕಾಗಿಲ್ಲ ಅಂತಂದ್ರೆ, ಅದು ಇದ್ರನೇ ಇವ್ರಿಗೆಲ್ಲ ಜೀವನ ಅನ್ನೋದು ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಳ್ಳನತ್ರ ಚಿನ್ನ ತಗೊಂಡು ಎಂಡ್ರಿಗೆ ಒಡವೆ ಮಾಡಿಸ್ಕೊಡ್ಬೋದು, FIR ಆಗಲ್ಲ, ಅವ್ನು ಜೈಲ್ಗೆ ಹೋಗಲ್ಲ. ಸೂರ್ಯನಗರ ಪೊಲೀಸ್ ಸ್ಟೇಷನ್ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮತ್ತೆ ಜೆ ನಗರದವರು 11 ಜನ ಸೇರ್ಕೊಂಡು ಡ್ರಗ್ಗಳನ್ನ ಮಾಡ್ತಾರೆ. ತಿಂಗಳಿಗೆ 2 ಲಕ್ಷ ರೂಪಾಯಿ ಮಾಮೂಲಿ ಬರುತ್ತೆ. ಅವ್ರ ಮೇಲೂ FIR ಆಗಲ್ಲ. ಬರೀ ಕಾಟಾಚಾರಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಸ್ಪೆಂಡ್ ಮಾಡ್ಬಿಟ್ಟು ಜೈಲಿಗೆ ಕಳಿಸ್ತಾರೆ. ಯಾಕಂದ್ರೆ ನಮ್ಮ ಪೊಲೀಸರು ಡ್ರಗ್ ಮಾಡಿದ್ರೆ ಅದು ಅಪರಾಧನೇ ಅಲ್ಲ ಇವ್ರ ಪ್ರಕಾರ. ಇವ್ರಿಗೆ ಸಪರೇಟ್ ಸಂವಿಧಾನ ಇದೆ, ಸಪರೇಟ್ IPC ಇದೆ. ಮೋಸ್ಟ್ಲಿ ಅದೇ ಅನ್ಸುತ್ತೆ. ಅಲ್ಲರೇ ಡ್ರಗ್ ಮಾರದವ್ರಂಗೆ 11 ಜನ ಸಿಕ್ಕಾಕೊಂಡಿದ್ದಾರೆ. ಸರ್ಕಾರನೇ ಆಗಿರ್ಬೋದು, ಹೋಮ್ ಮಿನಿಸ್ಟ್ರಿ ಆಗಿರ್ಬೋದು, ಬಾಯ್ ಬಿಡ್ತಾ ಇಲ್ಲ. ಡಿಜಿಪಿ ಮತ್ತೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರನ್ನ ಜೈಲಿಗೆ ಕಳಿಸಿಲ್ಲ. ಯಾಕೆ? ಸೀಮಂತ್ ಕುಮಾರ್ ಸಿಂಗ್ ಅವರೇ,
ಪೊಲೀಸ್ ಅವ್ರನ್ನ ಸೂರ್ಯನಗರ ಪೊಲೀಸ್ ಅವ್ರನ್ನ FIR ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಯಾಕೆ ಕಳ್ಸಿಲ್ಲ? ನೀವು ನಿಮ್ಮ ಹತ್ರ ಉತ್ತರ ಇದೆಯಾ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ಹಿಂದೆ ಇದ್ದಂತ ಕಮಿಷನರ್ ಇದೇ ರೀತಿ ತಪ್ಪೆಜ್ಜುಗಳನ್ನ ಇಟ್ಟು RCB ನಲ್ಲಿ ಕರ್ಮ ಬಂತು, ದಯಾನಂದ್ ಸಸ್ಪೆಂಡ್ ಆಗೋದ, 3 ಜನ IPS ಗಳು ಸಸ್ಪೆಂಡ್ ಆದ್ರು. ಕರ್ಮ ನಿಮ್ದು ಅಷ್ಟೇ, ಕ್ರಮ ಜರುಗಿಸಿಲ್ಲ ಅಂದ್ರೆ ನಿಮ್ಮದು ಕರ್ಮ ತುಂಬುತ್ತೆ. ಒಂದಲ್ಲ ಒಂದ್ ದಿವಸ ದಯಾನಂದ್ಗಾದಂತ ಗತಿನೇ ಸೀಮಂತ್ ಕುಮಾರ್ ಸಿಂಗ್ ಅವರೇ ನಿಮಗೂ ಆಗೋದು. ಯಾರು ಪ್ರೆಷರ್ ಆಗ್ತಾ ಇದಾರೆ ಸಸ್ಪೆಂಡ್ ಮಾಡಬೇಡಿ ಅಂತ? ಚಾಮರಾಜಪೇಟೆ ಇನ್ಸ್ಪೆಕ್ಟರ್ಗೆ ಏನಾದ್ರು ಜಮೀರ್ ಗಿಮರ್ ಏನೋ ಫೋನ್ ಮಾಡಿದ್ರಾ? ಯಾಕೆ FIR ಹಾಕಿ ಅವ್ರನ್ನ ಜೈಲಿಗೆ ಕಳ್ಸಿಲ್ಲ? ಸೂರ್ಯನಗರ ಇನ್ಸ್ಪೆಕ್ಟರ್ನ FIR ಹಾಕಿ ಜೈಲಿಗೆ ಕಳ್ಸಿಲ್ಲ? ಕೊಡಗೇಳಿ ಇನ್ಸ್ಪೆಕ್ಟರ್ ನಿನ್ನೆ ತನಿಖೆ ಆಗ್ತಾ ಇದೆ. ಮುತ್ತುರಾಜ್ ಅಂಡ್ ಗ್ಯಾಂಗ್ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ದುಡ್ಡು ಹೊಡ್ಕೊಂಡಿದಾರಂತೆ 3 ಲಕ್ಷ, 2.5-3 ಲಕ್ಷ. ಆತನನ್ನ FIR ಹಾಕಿ ಕೊಡಗೇಳಿ ಇನ್ಸ್ಪೆಕ್ಟರ್ ಯಾಕೆ ಜೈಲಿಗೆ ಕಳ್ಸಿಲ್ಲ? ಡು ಯು ಹ್ಯಾವ್ ಎನಿ ಎಕ್ಸ್ಪ್ಲನೇಷನ್? ಸಿದ್ದರಾಮಯ್ಯನವರೇ, ಒಂದು ಕಪ್ಪು ಚುಕ್ಕೆ ಇಲ್ಲದಂತ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದಲ್ಲಿ ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ 3 ಪೊಲೀಸ್ ಸ್ಟೇಷನ್ ಬೀದಿಗೆ ಬಂದವ್ರೆ. ಮಿಕ್ಕಿದ ಎಲ್ಲಾ ಪೊಲೀಸ್ ಸ್ಟೇಷನ್ ಇದೇ ನಡೀತಾ ಇರೋದು. ಆದರೆ ಸಿಕ್ಕಾಕೊಂಡ್ರು 3 ಪೊಲೀಸ್ ಸ್ಟೇಷನ್ ಅವರು. ಒಂದು ಸೂರ್ಯನಗರ ಇನ್ಸ್ಪೆಕ್ಟರ್ ಎಂಟ್ರಿಗೆ ಒಡವೆ ಮಾಡಿಸ್ಕೊಟ್ಟವನೆ, ಅವನನ್ನ FIR ಹಾಕಿ ಜೈಲಿಗೆ ಕಳ್ಸಿಲ್ಲ. ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಡ್ರಗ್ಗಳನ್ನ ಮಾರ್ಕೊಂಡು 11 ಜನ ಗ್ಯಾಂಗ್ ಸಿಂಡಿಕೇಟ್ ಮಾಡ್ಕೊಂಡು ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮತ್ತೆ ಇನ್ನೊಂದು 11 ಜನ JJ ನಗರ 2 ಪೊಲೀಸ್ ಸ್ಟೇಷನ್ ಅವರು ಬರೀ ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆ? ಪೊಲೀಸ್ ಅವ್ರ ಮೇಲೆ FIR ಮಾಡಕ್ಕೆ ಭಯನಾ? ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಳ್ಳರುಗಳನ್ನ, ಡಕಾಯಿತರನ್ನ, ಡ್ರಗ್ ಪೆಡ್ಲರ್ಸ್ ಗಳನ್ನ ಜೈಲಿಗೆ ಕಳ್ಸಕ್ಕೆ ಇದೇ ಪೊಲೀಸ್ ಕಮಿಷನರ್ಗೆ ಯಾಕೆ ದಮ್ಮು ತಾಕತ್ತಿಲ್ವಾ? ಕೊಡಗೇಳಿ ಇನ್ಸ್ಪೆಕ್ಟರ್ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ದುಡ್ಡು ಮಾಡ್ಕೊಂಡಿದ್ದಾನೆ, ಸಿಂಡಿಕೇಟ್ ನಡೆಸ್ತಾ ಇದ್ದಾನೆ. ಆತನನ್ನ FIR ಮಾಡಿ ಜೈಲಿಗೆ ಕಳ್ಸಿಲ್ಲ ಅಂದ್ರೆ ಪೊಲೀಸ್ ಅವ್ರು ತಪ್ಪು ಮಾಡಿದ್ರೆ ಅವ್ರು ಬರೀ ಕಾಟಾಚಾರಕ್ಕೆ ಸಸ್ಪೆನ್ಷನ್ ಇಲ್ಲ ದುಡ್ಡು ಇಸ್ಕೊಂಡು ಬೇರೆ ಪೋಸ್ಟಿಂಗ್. ಜನ ಮನ್ಸು ಮಾಡಿದ್ರೆ ನನ್ನ ಮೇಲೆ FIR ಹಾಕಿದ್ರೆ ನನ್ನ ಮನೆಗೆ ನುಗ್ಗೋ ಅಂತ ಅದೇ ಮುತ್ತುರಾಜು ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ದುಡ್ಡು ಹಾಕೊಂಡಿದ್ದಾನೆ, ಅವನ ಮೇಲೆ ಏನು ಕ್ರಮ ಆಗಿಲ್ಲ. ಸೂರ್ಯನಗರ ಇನ್ಸ್ಪೆಕ್ಟರ್ ಎಂಟ್ರಿಗೆ ಒಡವೆ ಮಾಡಿಸ್ಕೊಟ್ಟ, ಅವನು ಕೂಡ FIR ಆಗಿಲ್ಲ, ಅವನು ಜೈಲಿಗೆ ಕಳ್ಸಿಲ್ಲ. ಅಂದ್ರೆ ಪೊಲೀಸ್ ಅವ್ರು ಮಾಡಿದ್ರೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರೊಟೆಕ್ಟ್ ಮಾಡ್ತೀರಂಗಾರ? ಮತ್ತೆ ಇನ್ಯಾವ ಸೀಮೆಗೋಸ್ಕರ ಈ ಸಂವಿಧಾನ ವ್ಯವಸ್ಥೆ, ಕೋರ್ಟು, FIR ನಿಮ್ಗೆ ಯಾಕೆ ನಾವು ಮರ್ಯಾದೆ ಕೊಡ್ಬೇಕು? ನೇಪಾಳದ ಚಾಪ್ಟರ್ ನ ಕರ್ನಾಟಕದಲ್ಲಿ ಭಾರತದಲ್ಲಿ ನೋಡ್ಬೇಕಂತ ಏನಾದ್ರು ವೆಯ್ಟ್ ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ ನೋಡ್ತೀರಾ, ಅದ್ರಲ್ಲಿ ಡೌಟೇ ಇಟ್ಕೊಂಬೇಡಿ. ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರ. ಬೆಂಗಳೂರಲ್ಲಿ 3 ಜನ ಸ್ಟೇಷನ್ ಅವರು ಬೀದಿಗೆ ಬಂದಿದ್ದಾರೆ. ಸೂರ್ಯನಗರದವನು 1 ಕೋಟಿ ರೂಪಾಯಿ ಒಡವೆನ, ಕದ್ದಿರೋ ಒಡವೆನ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ. ನೋ FIR, ನೋ ಜೈಲ್. ಚಾಮರಾಜಪೇಟೆಯವನು ವರ್ಷಾನುಗಟ್ಲೆ ಇನ್ಸ್ಪೆಕ್ಟರ್ ಮಂಜಾ 11 ಜನ ಸೇರ್ಕೊಂಡು ಡ್ರಗ್ಗಳನ್ನ ಮಾಡ್ತಾರೆ, ಲಂಚ ಇಸ್ಕೊಂತಾರೆ, ಮಾಮೂಲಿ ಇಸ್ಕೊಂತಾರೆ. ನೋ FIR, ನೋ ಜೈಲ್. ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತು ಐ ಲವ್ ಯು ಮುತ್ತು ಐ ಲವ್ ಯು ಮುತ್ತು ನನ್ ಮನೆ ನುಗ್ದಲ್ಲ ಮುತ್ತು, ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ದುಡ್ಡು ಹಾಕೊಂಡಿದ್ಯಂತೆ, ನಿನ್ನ ನಿಮ್ ಕಮಿಷನರ್ ಪ್ರೊಟೆಕ್ಟ್ ಮಾಡ್ತಾರೆ, ನೀ ಇನ್ನೂ ಹಾಕ. ನಾವ್ ಹಿಂಗೆ ಹೇಳ್ಬೇಕು ಇವಾಗ. ಯಾಕೆ ಹೇಳೋ? ನೀವು ಕದ್ರು ಕೂಡ FIR ಹಾಕಲ್ಲ, ಜೈಲಿಗೆ ಕಳಿಸಲ್ಲ. ಅದಕ್ಕೋಸ್ಕರ ಕದಿರಿ, ಇನ್ನೇ ಚೆನ್ನಾಗಿ ಕದಿರೋ, ಕಂಡೋರ್ ಗಲೀಜನ್ನ ಕದಿರಿ. ನೀವು ಯೂನಿಫಾರ್ಮ್ ಹಾಕೊಂಡಿರೋದಕ್ಕೆ, ಡಕಾಯಿತಿ ಕೆಲಸ ಮಾಡಕ್ಕೆ, ಕ್ರಿಮಿನಲ್ ಕೆಲಸ ಮಾಡಕ್ಕೆ ಮುತ್ತು ಯಾವ ಮುತ್ತು ಇದಲ್ಲ. ಅವನ ಹೆಸರು ಮುತ್ತುರಾಜ್ ಅಂತ ಹೆಸರು ಇಟ್ಕೊಂಡು ಬೆಸ್ಗೆರಳ್ಳಿ, ಮಂಡ್ಯ ಹತ್ರ ಪೋಸ್ಟಿಂಗ್ ಎಲ್ಲೆಲ್ಲಿ ಗೊತ್ತಾ? ಇಂಟರ್ನ್ಯಾಷನಲ್ ಏರ್ಪೋರ್ಟ್. ರನ್ಯರಾವ್ ಸಿಕ್ಕಾಕೊಂಡ್ಲಲ್ಲ, ಅಂತ ಕಡೆ ಕೆಲಸ ಮಾಡಿರೋದು. ಏರ್ಪೋರ್ಟ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ, ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್. ಇನ್ನೆಷ್ಟು ಗುಡ್ಸಿರ್ಬೇಕು ಕೊಡಗೇಳಿ ಹಿಂಗ್ ಗುಡ್ಸಕ್ಕೆ. ಅವನ ಜೊತೆಗೆ ಒಬ್ಬ ಲಕ್ಷ್ಮೀಕಾಂತ್ ಅಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅವನು ಕೂಡ ಅದೇ ಗಿರಾಕಿನೇ. ಜೊತೆಲಿ ಒಬ್ಬ ರೈಟ್ರು ನರಸಿಂಹಮೂರ್ತಿ ಅಂತ, ಅವನು ಕೇಳೇ ಬೇಡ ರೀ, ಎಲ್ಲಾದನ್ನು ಗುಡಿಸ್ತಾನೆ ಅವನು. ಸ್ಟೇಷನ್ ಅಲ್ಲಿ ಗುಡ್ಸೋದೇ ಅವನ ಕೆಲಸ. ಗುಡ್ಸಿ ಆ ಕೊಡಗೇಳಿ ಪೊಲೀಸ್ ನಾಶ ಮಾಡಿಟ್ಬಿಟ್ಟಾರೆ. ಚಾಮರಾಜಪೇಟೆಯವರು ಡ್ರಗ್ ಮಾಡ್ತಾರೆ, ಸೂರ್ಯನಗರದವರು ಚಿನ್ನದಲ್ಲಿ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾರೆ. ಆದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಯತ ಕೆಲಸ ಮಾಡ್ತಾ ಇದೆ ಅಂತ ಹೋಮ್ ಮಿನಿಸ್ಟರ್ ಬಾಯೇ ಬಿಡಲ್ಲ, DGPನೂ ಬಾಯ್ ಬಿಡಲ್ಲ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ತಾನೊಬ್ಬ ಸತ್ಯ ಹರಿಶ್ಚಂದ್ರ ಅನ್ಕೊಂಡ್ರೆ, ಸತ್ಯ ಹರಿಶ್ಚಂದ್ರ ಆಗಿದ್ರೆ ಈ 3 ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ ಆ 3 ಪೊಲೀಸ್ ಠಾಣೆಗಳಲ್ಲಿ ಸಂಬಂಧಪಟ್ಟ ಡ್ರಗ್ ಕೇಸ್ ಆಗಿರ್ಬೋದು, ಕಳ್ತನ ಕೇಸ್ ಆಗಿರ್ಬೋದು, ಮುತ್ತುರಾಜ್ ಆಗಿರ್ಬೋದು, FIR ಹಾಕಿ ಜೈಲಿಗೆ ಕಳ್ಸ್ರಿ. ಇಲ್ಲ ಅಂತಂದ್ರೆ ಸಾಮಾನ್ಯ ಜನರ ಮೇಲೆ FIR ಹಾಕೋದು, ಮನೆಗೆ ನುಗ್ಗೋದು ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೇಪಾಳ ಚಾಪ್ಟರ್ ಖಂಡಿತ ಈ ದೇಶದಲ್ಲಿ, ಕರ್ನಾಟಕದಲ್ಲಿ ಆಗುತ್ತೆ ಅಂತ ಹೇಳ್ತಾ, ಧಿಕ್ಕಾರವಿರಲಿ ಈ ಭ್ರಷ್ಟ ವ್ಯವಸ್ಥೆಗೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ.
ಪೊಲೀಸರು ಲೂಟಿಕೋರರಾಗಿದ್ದಾರೆ, ಪೊಲೀಸರು ಕಳ್ಳರ ಹತ್ರ ಇಸ್ಕೊಂಡ್ರೆ ಚಿನ್ನನ ಒಡವೆ ಮಾಡಿಸ್ಕೊಡ್ತಾರೆ, ಡ್ರಗ್ ಮಾಡ್ತಾರೆ, ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಕಾಸು ಮಾಡ್ಕೊಂತಾರೆ, ಸುಳ್ಳು ಕೇಸ್ ಹಾಕ್ತಾರೆ, ಮನೆಗಳು ನುಗ್ತಾರೆ ಅಂತಂದ್ರೆ ಯಾವುದೇ ಕ್ರಮ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಈ ಕಾಂಗ್ರೆಸ್ ಸರ್ಕಾರ ವೇಸ್ಟ್ ಸರ್ಕಾರ. ಈ ಹೋಮ್ ಮಿನಿಸ್ಟರ್ ಏನಿದ್ರು ನಮ್ಮಂತವ್ರ ಮೇಲೆ ಮಾತಾಡಕ್ ಸರಿ, ತನ್ನ ಇಲಾಖೆಯಲ್ಲಿರುವ ಗಲೀಜು ಉಳುಗಳನ್ನ FIR ಹಾಕಿ ಜೈಲಿಗೆ ಕಳ್ಸಲ್ಲ ಅಂತಂದ್ರೆ ಏನು ಪ್ರಯೋಜನ? ವಾಟ್ ಈಸ್ ದ ಯೂಸ್ ಆಫ್ ಹ್ಯಾವಿಂಗ್ ಎ ಲಾ? ವಾಟ್ ಈಸ್ ದ ಯೂಸ್ ಆಫ್ ಹ್ಯಾವಿಂಗ್ ಎ ಗವರ್ಮೆಂಟ್? ದಿಸ್ ನೋ ಯೂಸ್. ಥ್ಯಾಂಕ್ಸ್ ಅ ಲಾಟ್.